ಅರಿಜೋನಾದಲ್ಲಿ ಲೇಕ್ ವಿಕ್ಟೋರಿಯಾ ಸ್ಪ್ರಿಂಗ್ ಬ್ರೇಕ್ಗೆ ಅತ್ಯಂತ ಜನಪ್ರಿಯ ತಾಣವಾಗಿತ್ತು. ಆದರೆ 1 ವರ್ಷದ ಹಿಂದೆ ಇತಿಹಾಸಪೂರ್ವದ ಪಿರನ್ಹಾ ಮೀನುಗಳು ದಾಳಿ ಮಾಡಿ ಸಾವಿರಾರು ಜನರು ಸಾವನ್ನಪ್ಪಿದ್ದರು. ಮೀನುಗಳ ನಿರ್ಮೂಲನಾ ಅಭಿಯಾನವು ಆ ಸರೋವರವನ್ನು ವಾಸಯೋಗ್ಯವಲ್ಲದಂತೆ ಮಾಡಿತು. ಪ್ರವಾಸೋದ್ಯಮ ನಿಂತುಹೋದ ಕಾರಣ ಸ್ಥಳೀಯ ಆರ್ಥಿಕತೆಯು ಕುಸಿಯಿತು. ಈಗ ಲೇಕ್ ವಿಕ್ಟೋರಿಯಾ ಒಂದು ನಿರ್ಬಂಧಿತ ಪ್ರದೇಶವಾಗಿದೆ, ಕ್ವಾರಂಟೈನ್ ಏರಿಯಾ. ಕ್ರಾಸ್ ಲೇಕ್ನಲ್ಲಿ ಇಬ್ಬರು ರೈತರು ತಮ್ಮ ಹಸುವನ್ನು ಹುಡುಕುತ್ತಿರುತ್ತಾರೆ. ನೀರಿನ ಅಡಿಯ ಗಿಡಗಳಿಗೆ ಅಂಟಿಕೊಂಡಿರುವ ವಿಚಿತ್ರವಾದ ಮೊಟ್ಟೆಯನ್ನು ಅವರು ಗಮನಿಸುವುದಿಲ್ಲ. ಅವರು ಸರೋವರದೊಳಗೆ ಇಳಿದು ಹುಡುಕಿದಾಗ ಸತ್ತು ಬಿದ್ದಿರುವ ಹಸುವಿನ ದೇಹ ಸಿಗುತ್ತದೆ. ಅದನ್ನು ಹೂಕ್ನಿಂದ ಎಳೆದಾಗ ಅದರ ಬಾಯಿಯಿಂದ ಒಂದು ಮೊಟ್ಟೆ ಹೊರಬರುತ್ತದೆ, ಆದರೆ ಅವರು ಅದನ್ನು ನೋಡುವುದಿಲ್ಲ. ಏನೋ ಒಂದು ವೇಗವಾಗಿ ಅವರ ಹತ್ತಿರ ಈಜುತ್ತಿರುವಾಗ ಹಸುವಿನ ಹೊಟ್ಟೆ ಅಲುಗಾಡುವುದನ್ನು ಕಂಡು ಅವರು ಅದನ್ನು ಮುಟ್ಟಿ ಪರೀಕ್ಷಿಸುತ್ತಾರೆ. ತಕ್ಷಣವೇ ಹಸು ಅನಿಲವನ್ನು ಫಾರ್ಟ್ ಹೊರಹಾಕುತ್ತದೆ ಮತ್ತು ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮೊಟ್ಟೆಗಳು ಹೊರಬರುತ್ತವೆ. ಒಬ್ಬ ವ್ಯಕ್ತಿ ಹತ್ತಿರದಿಂದ ನೋಡಲು ಲೈಟರ್ ಹಚ್ಚಿದಾಗ ಹಸು ಮತ್ತೆ ಗ್ಯಾಸ್ ಬಿಡುತ್ತದೆ. ಆ ಗ್ಯಾಸ್ ಬೆಂಕಿಗೆ ತಗುಲಿ ದೊಡ್ಡ ಅಗ್ನಿ ಜ್ವಾಲೆ ಉಂಟಾಗಿ ರೈತರು ಬೆಚ್ಚಿ ಬೀಳುತ್ತಾರೆ. ಅವರು ಹಿಂದೆ ಸರಿಯುತ್ತಿದ್ದಂತೆ ಹಸುವಿನ ದೇಹ ಸ್ಫೋಟಗೊಂಡು ಒಳಗಿದ್ದ ಮೊಟ್ಟೆಗಳು ಮಳೆಯಂತೆ ಅವರ ಮೇಲೆ ಬೀಳುತ್ತವೆ. ಆ ಮೊಟ್ಟೆಗಳು ತಕ್ಷಣವೇ ಒಡೆದು ಮರಿ ಪಿರನ್ಹಾಗಳು ಹೊರಬರುತ್ತವೆ ಮತ್ತು ರೈತರ ಕಾಲುಗಳನ್ನು ಕಚ್ಚತೊಡಗುತ್ತವೆ. ಕೆಲವೇ ನಿಮಿಷಗಳಲ್ಲಿ ಒಬ್ಬ ರೈತ ಮುಖದ ಮೇಲೆ ಪಿರನ್ಹಾಗಳೊಂದಿಗೆ ನೀರಿನಿಂದ ಮೇಲೆ ಬರುತ್ತಾನೆ. ಅವನು ಒಂದು ಮೀನನ್ನು ಹಿಡಿದು ಅದರ ತಲೆಯನ್ನು ಕಚ್ಚಿ ತುಂಡರಿಸಿ ಗಾಳಿಯಲ್ಲಿ ಉಗುಳಿ ಮತ್ತೆ ನೀರಿನಲ್ಲಿ ಬೀಳುತ್ತಾನೆ. ಸ್ವಲ್ಪ ಸಮಯದ ನಂತರ ಚಾಡ್ ತನ್ನ ವಾಟರ್ ಪಾರ್ಕ್ನ ಪುನರಾರಂಭಕ್ಕಾಗಿ ಸುಂದರ ಯುವತಿಯರನ್ನು ಬಳಸಿಕೊಂಡು ಜಾಹೀರಾತನ್ನು ಚಿತ್ರೀಕರಿಸುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಅವನ ಸಾಕು ಮಗಳು ಮ್ಯಾಟಿ ಮನೆಗೆ ಬರುತ್ತಾಳೆ. ಚಾಡ್ ಪ್ರಮಾಣೀಕೃತ ಲೈಫ್ ಗಾರ್ಡ್ಗಳ ಬದಲಿಗೆ ಸ್ಟ್ರಿಪ್ಪರ್ಗಳನ್ನು ನೇಮಿಸಿರುವುದನ್ನು ನೋಡಿ ಅವಳು ಬೆಚ್ಚಿ ಬೀಳುತ್ತಾಳೆ. ಮ್ಯಾಟಿಯ ಮೃತ ತಾಯಿ ಈ ಪಾರ್ಕ್ ಅನ್ನು ತನ್ನ ಸುಪರ್ದಿಗೆ ಬಿಟ್ಟು ಹೋಗಿದ್ದಾಳೆ ಮತ್ತು ಇಲ್ಲಿ ಕೇವಲ ವಯಸ್ಕರಿಗಾಗಿ ಪ್ರತ್ಯೇಕ ವಿಭಾಗ ಮಾಡುವ ದೊಡ್ಡ ಯೋಜನೆ ತನ್ನದಾಗಿದೆ ಎಂದು ಚಾಡ್ ನೆನಪಿಸುತ್ತಾನೆ. ಅಲ್ಲಿ ಮಹಿಳೆಯರ ನಿಕಟ ದೃಶ್ಯಗಳನ್ನು ರೆಕಾರ್ಡ್ ಮಾಡಿ ದೊಡ್ಡ ಪರದೆಯ ಮೇಲೆ ಪ್ರದರ್ಶಿಸುವ ಕ್ಯಾಮೆರಾಗಳಿರುತ್ತವೆ. ಮ್ಯಾಟಿಗೆ ಇದು ಇಷ್ಟವಾಗುವುದಿಲ್ಲ, ಆದರೆ ಚಾಡ್ ಪಾರ್ಕ್ನಲ್ಲಿ 51% ಪಾಲನ್ನು ಹೊಂದಿರುವುದರಿಂದ ಅವನ ಮಾತೆ ಅಂತಿಮವಾಗಿರುತ್ತದೆ. ಅಂದು ರಾತ್ರಿ ವಾಟರ್ ಪಾರ್ಕ್ನಲ್ಲಿ ದೊಡ್ಡ ಪಾರ್ಟಿ ನಡೆಯುತ್ತದೆ. ಮ್ಯಾಟಿ ತನ್ನ ಹಳೆಯ ಸ್ನೇಹಿತರನ್ನು ಭೇಟಿಯಾಗುತ್ತಾಳೆ. ಅದರಲ್ಲಿ ಬ್ಯಾರಿ ಕೂಡ ಇರುತ್ತಾನೆ. ಅವನು 7ನೇ ತರಗತಿಯಿಂದ ಮ್ಯಾಟಿಯನ್ನು ಪ್ರೀತಿಸುತ್ತಿರುತ್ತಾನೆ. ಇಬ್ಬರು ಹುಡುಗರು ಸಿಗರೇಟ್ ಹಚ್ಚಲು ಪಟಾಕಿ ಬಳಸಿದಾಗ ಅದು ನೀರಿನಲ್ಲಿ ಬಿದ್ದು ಸಣ್ಣ ಸ್ಫೋಟ ಸಂಭವಿಸುತ್ತದೆ. ಆಫೀಸರ್ ಕೈಲ್ ಅವರನ್ನು ಬಂಧಿಸುವುದಾಗಿ ತಮಾಷೆ ಮಾಡುತ್ತಾನೆ, ಆದರೆ ಅವನು ಕೂಡ ಕುಡಿದು ಧೂಮಪಾನ ಮಾಡುತ್ತಿರುತ್ತಾನೆ. ಕೈಲ್ ಮ್ಯಾಟಿಯ ಮಾಜಿ ಗೆಳೆಯನಾಗಿದ್ದು ಅವಳೊಂದಿಗೆ ಫ್ಲರ್ಟ್ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಸರೋವರದ ಬಳಿ ಶೆಲ್ಬಿ ಮತ್ತು ಜೋಶ್ ಈಜಲು ಹೋಗುತ್ತಾರೆ. ಅವರು ಮೋಜು ಮಾಡುತ್ತಿರುವಾಗ ಪಿರನ್ಹಾಗಳು ಅವರ ಕಾಲುಗಳ ನಡುವೆ ಈಜಲು ಶುರು ಮಾಡುತ್ತವೆ. ಇದ್ದಕ್ಕಿದ್ದಂತೆ ಒಂದು ಪಿರನ್ಹಾ ಶೆಲ್ಬಿಯ ತೊಡೆಗಳ ನಡುವೆ ನುಗ್ಗುತ್ತದೆ. ಜೋಶ್ ಏನೋ ತುಂಟಾಟ ಮಾಡುತ್ತಿದ್ದಾನೆ ಎಂದು ಅವಳು ಭಾವಿಸುತ್ತಾಳೆ, ಆದರೆ ಜೋಶ್ ತಾನು ಏನೂ ಮಾಡಿಲ್ಲ ಎಂದು ಪ್ರಮಾಣ ಮಾಡುತ್ತಾನೆ. ಆದರೂ ಶೆಲ್ಬಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನೊಂದೆಡೆ ವ್ಯಾನ್ನಲ್ಲಿ ಆಶ್ಲೆ ಮತ್ತು ಟ್ರಾವಿಸ್ ಪ್ರಾರ್ಥನೆ ಮಾಡಿ ನಂತರ ಸರಸದಲ್ಲಿ ತೊಡಗುತ್ತಾರೆ. ಆಶ್ಲೆ ಟ್ರಾವಿಸ್ನ ಕೈಗೆ ಹ್ಯಾಂಡ್ ಹಾಕಿದಾಗ ಆಕಸ್ಮಿಕವಾಗಿ ಹ್ಯಾಂಡ್ ಬ್ರೇಕ್ಗೆ ಕಾಲು ತಗುಲುತ್ತದೆ. ವ್ಯಾನ್ ತಕ್ಷಣವೇ ಚಲಿಸಿ ಸರೋವರಕ್ಕೆ ಬೀಳುತ್ತದೆ. ನೀರು ನಿಧಾನವಾಗಿ ವ್ಯಾನ್ನೊಳಗೆ ನುಗ್ಗುತ್ತದೆ. ಹ್ಯಾಂಡ್ ಕೀ ಕಳೆದು ಹೋಗಿರುವುದು ಆಶ್ಲೆಗೆ ತಿಳಿಯುತ್ತದೆ. ಅವರು ಎಷ್ಟೇ ಹುಡುಕಿದರೂ ಅದು ಸಿಗುವುದಿಲ್ಲ. ಸಹಾಯಕ್ಕಾಗಿ ಆಶ್ಲೆ ವ್ಯಾನ್ನಿಂದ ಹೊರಬಂದು ಅದರ ಮೇಲೆ ಹತ್ತುತ್ತಾಳೆ. ಅದೇ ಸಮಯದಲ್ಲಿ ಪಿರನ್ಹಾಗಳು ವ್ಯಾನ್ ಒಳಗೆ ನುಗ್ಗಿ ಟ್ರಾವಿಸ್ನನ್ನು ತಿನ್ನಲು ಶುರು ಮಾಡುತ್ತವೆ. ವ್ಯಾನ್ ಮುಳುಗುತ್ತಿರುವಾಗ ಆಶ್ಲೆ ಕಿಟಕಿಯ ಮೂಲಕ ನೋಡುತ್ತಾಳೆ. ಆಗ ಟ್ರಾವಿಸ್ನ ರಕ್ತ ಸಿಕ್ತ ಕೈ ಕಿಟಕಿಯನ್ನು ಒಡೆಯುತ್ತದೆ. ನಂತರ ಅವನ ದೇಹ ಮುಳುಗುತ್ತದೆ ಮತ್ತು ಪಿರನ್ಹಾಗಳು ಅವನನ್ನು ತಿಂದು ಹಾಕುತ್ತವೆ. ಆಶ್ಲೆ ಸಹಾಯಕ್ಕಾಗಿ ಕಿರುಚುತ್ತಲೇ ಇರುತ್ತಾಳೆ. ಮರುದಿನ ಬ್ಯಾರಿ ಪಾರ್ಟಿಯ ಕಸವನ್ನು ಸ್ವಚ್ಛಗೊಳಿಸುವಾಗ ಅವನ ಸಹೋದ್ಯೋಗಿ ಡೇನ್ ನೀರಿನ ಪೈಪ್ ಜೊತೆ ಅಸಭ್ಯವಾಗಿ ವರ್ತಿಸುವುದನ್ನು ನೋಡುತ್ತಾನೆ. ಮ್ಯಾಟಿ ಆಶ್ಲೆ ಮತ್ತು ಟ್ರಾವಿಸ್ಗಾಗಿ ಹುಡುಕುತ್ತಿರುತ್ತಾಳೆ. ಆಗ ಶೆಲ್ಬಿಗೆ ವಾಕರಿಕೆ ಬಂದು ಅಲ್ಲಿಯೇ ವಾಂತಿ ಮಾಡಿಕೊಳ್ಳುತ್ತಾಳೆ. ಡೇನ್ ಅವಳು ಗರ್ಭಿಣಿ ಎಂದು ತಮಾಷೆ ಮಾಡುತ್ತಾನೆ. ಪೊಲೀಸರು ಸರೋವರದಿಂದ ವ್ಯಾನ್ ಅನ್ನು ಹೊರತೆಗೆಯುತ್ತಾರೆ, ಆದರೆ ಅಲ್ಲಿ ಯಾವುದೇ ಶವ ಇರುವುದಿಲ್ಲ. ಕೈಲ ದಂಪತಿ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸುತ್ತಾನೆ. ಶೆಲ್ಬಿ ಮತ್ತು ಮ್ಯಾಟಿ ಸರೋವರದ ದಂಡೆಯ ಮೇಲೆ ಕುಳಿತು ಚರ್ಚಿಸುತ್ತಿರುವಾಗ ಏನೋ ಕಾಲಿಗೆ ತಗುಲಿದಂತಾಗುತ್ತದೆ. ನೀರಿನಿಂದ ದೊಡ್ಡ ಪಿರನ್ಹಾ ಜಿಗಿಯುವುದನ್ನು ಕಂಡು ಅವರು ಹೆದರಿ ಓಡುತ್ತಾರೆ. ಪಿರನ್ಹಾಗಳು ಜೆಟ್ಟಿಯ ಕಟ್ಟೆ ಮರವನ್ನು ಒಡೆದಾಗ ಶೆಲ್ಬಿ ನೀರಿನಲ್ಲಿ ಬೀಳುತ್ತಾಳೆ. ಮ್ಯಾಟಿ ಅವಳನ್ನು ರಕ್ಷಿಸುತ್ತಾಳೆ. ಅವರು ಓಡುತ್ತಿರುವಾಗ ಮರದ ಹಲಗೆ ಮುರಿದು ಶೆಲ್ಬಿಯ ಕಾಲು ಸಿಲುಕಿಕೊಳ್ಳುತ್ತದೆ. ಮ್ಯಾಟಿ ಮತ್ತೆ ಸಹಾಯ ಮಾಡುತ್ತಾಳೆ, ಆದರೆ ಜೆಟ್ಟಿ 2 ಭಾಗವಾಗಿ ಸೀಳಿದಾಗ ಶೆಲ್ಬಿಯ 2 ಕಾಲುಗಳು 2 ಬದಿಯಲ್ಲಿ ಸಿಲುಕಿಕೊಳ್ಳುತ್ತವೆ. ಕೆಳಗೆ ಪಿರನ್ಹಾಗಳು ಅವಳನ್ನು ಕಚ್ಚಲು ಜಿಗಿಯುತ್ತಿರುತ್ತವೆ. ಶೆಲ್ಬಿ ಹೇಗೋ ಪ್ರಯತ್ನಿಸಿ ಇನ್ನೊಂದು ಬದಿಗೆ ಜಿಗಿಯುತ್ತಾಳೆ ಮತ್ತು ಕೈಗಳಿಂದ ಹುಟ್ಟು ಹಾಕಲು ಪ್ರಯತ್ನಿಸುತ್ತಾಳೆ. ಪಿರನ್ಹಾಗಳು ಮತ್ತೆ ದಾಳಿ ಮಾಡಿದಾಗ ಮ್ಯಾಟಿ ಕೈ ಹಿಡಿದು ಅವಳನ್ನು ಎಳೆಯುತ್ತಾಳೆ. ಆದರೆ ಪಿರನ್ಹಾಗಳು ಕಟ್ಟೆಯ ಮೇಲೆ ಸತತವಾಗಿ ದಾಳಿ ಮಾಡಿ ಇಬ್ಬರು ನೀರಿನಲ್ಲಿ ಬೀಳುವಂತೆ ಮಾಡುತ್ತವೆ. ಅವರಿಬ್ಬರು ವೇಗವಾಗಿ ಈಜುತ್ತಾ ಹೇಗೋ ದಡ ಸೇರುತ್ತಾರೆ. ಒಂದು ಪಿರನ್ಹಾ ದಡದ ಮೇಲೂ ಅವರ ಮೇಲೆ ಜಿಗಿದಾಗ ಮ್ಯಾಟಿ ಅದನ್ನು ಹಿಡಿದು ಮರಳಿನ ಮೇಲೆ ಎಸೆಯುತ್ತಾಳೆ. ನಂತರ ಇಬ್ಬರು ಕಲ್ಲುಗಳಿಂದ ಆ ಮೀನನ್ನು ಮನಬಂದಂತೆ ಜಜ್ಜಿ ಕೊಲ್ಲುತ್ತಾರೆ. ಬ್ಯಾರಿ ಅಲ್ಲಿಗೆ ಬಂದಾಗ ಆ ಮೀನು ಕೊನೆಯ ಬಾರಿ ಒದ್ದಾಡಿ ಸತ್ತು ಹೋಗುತ್ತದೆ.
ನಂತರ ಕೈಲ್ ಅವರನ್ನು ತನ್ನ ಕಾರಿನಲ್ಲಿ ಕರೆದೊಯ್ಯುತ್ತಾನೆ. ಪಿರನ್ಹಾಗಳು ಒಂದು ಸರೋವರದಿಂದ ಇನ್ನೊಂದಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಅವನು ವಾದಿಸುತ್ತಾನೆ. ಬ್ಯಾರಿ ಲೇಕ್ ವಿಕ್ಟೋರಿಯಾದ ಪಿರನ್ಹಾಗಳ ಬಗ್ಗೆ ಅಧ್ಯಯನ ಮಾಡಿದ ವಿಜ್ಞಾನಿ ಗುಡ್ಮ್ಯಾನ್ನ ವಿಡಿಯೋಗಳನ್ನು ಹುಡುಕುತ್ತಾನೆ. ಸಂಜೆ ಅವರು ಗುಡ್ಮ್ಯಾನ್ನನ್ನು ಭೇಟಿಯಾಗಿ ಪಿರನ್ಹಾಗಳು ಮರಳಿ ಬಂದಿರುವ ವಿಷಯ ತಿಳಿಸುತ್ತಾರೆ. ಸರೋವರಗಳು ನೇರವಾಗಿ ಸಂಪರ್ಕ ಹೊಂದಿಲ್ಲದಿದ್ದರೂ ಅಂತರ್ಜಲ ಮತ್ತು ಭೂಗತ ನದಿಗಳ ಮೂಲಕ ಇವು ಸ್ಥಳಾಂತರಗೊಂಡಿರಬಹುದು ಎಂದು ಗುಡ್ಮ್ಯಾನ್ ಹೇಳುತ್ತಾರೆ. ಗುಡ್ಮ್ಯಾನ್ನ ಲ್ಯಾಬ್ನಲ್ಲಿರುವ ಪಿರನ್ಹಾ ಬಹಳ ಕ್ರೂರವಾಗಿರುತ್ತದೆ. ಅವರು ಟ್ಯಾಂಕ್ನ ಮಧ್ಯದಲ್ಲಿ ಸ್ಟೀಲ್ ಶೀಟ್ ಇಟ್ಟು ಇನ್ನೊಂದು ಬದಿಯಲ್ಲಿ ಕಪ್ಪೆಯನ್ನು ಇಡುತ್ತಾರೆ. ಪಿರನ್ಹಾ ಆ ಸ್ಟೀಲ್ ಶೀಟ್ಗೆ ಗುದ್ದಿ ತುತು ಮಾಡುತ್ತದೆ. ಅದು ಕಪ್ಪೆಯನ್ನು ತಿನ್ನಲು ಹೋದಾಗ ಬ್ಯಾರಿ ಕಪ್ಪೆಯನ್ನು ಉಳಿಸುತ್ತಾನೆ. ಈ ಪಿರನ್ಹಾಗಳು ಪುರಾತನ ಕಾಲದವಾಗಿದ್ದು ಜ್ವಾಲಾಮುಖಿ ಚಟುವಟಿಕೆಯಿಂದಾಗಿ ಸಲ್ಫರ್ ಡೈಆಕ್ಸೈಡ್ ತುಂಬಿದ ಜಾಗಗಳಲ್ಲಿ ಇಷ್ಟು ವರ್ಷ ಬದುಕಿದ್ದವು ಎಂದು ಗುಡ್ಮ್ಯಾನ್ ವಿವರಿಸುತ್ತಾರೆ. ಇದೇ ಕಾರಣಕ್ಕೆ ಅವು ಮತ್ತೆ ಹೊರಬರಲು ಸಾಧ್ಯವಾಯಿತು. ಕ್ಲೋರಿನೇಟೆಡ್ ನೀರನ್ನು ಸಂಸ್ಕರಿಸಲು ಸಲ್ಫರ್ ಡೈಆಕ್ಸೈಡ್ ಅನ್ನು ಬಳಸಲಾಗುತ್ತದೆ. ಅಂದರೆ ಪಿರಾನ್ಹಾಗಳು ಸಲ್ಫರ್ ಅನ್ನು ಅನುಸರಿಸಿ ಮಾನವ ನಿರ್ಮಿತ ಒಳಚರಂಡಿ ವ್ಯವಸ್ಥೆಗಳಿಗೆ ಬರುತ್ತವೆ. ವಾಟರ್ ಪಾರ್ಕ್ ನೇರವಾಗಿ ಕ್ರಾಸ್ ಲೇಕ್ಗೆ ಹರಿಯುತ್ತದೆ ಎಂದು ಮ್ಯಾಟಿಗೆ ನೆನಪಾಗುತ್ತದೆ. ಆದ್ದರಿಂದ ಆ ಹೆಚ್ಚಿನ ಪ್ರಮಾಣದ ಕ್ಲೋರಿನ್ ಪಿರಾನ್ಹಾಗಳನ್ನು ಆಕರ್ಷಿಸಿರಬೇಕು ಎಂದು ಅವಳು ಊಹಿಸುತ್ತಾಳೆ. ಬ್ಯಾರಿ ಉತ್ಸಾಹದಿಂದ ಗುಡ್ಮನ್ ಜೊತೆ ಸಿದ್ಧಾಂತಗಳನ್ನು ಚರ್ಚಿಸುತ್ತಾನೆ. ಬ್ಯಾರಿಗೆ ಈ ವಿಷಯದ ಬಗ್ಗೆ ಇಷ್ಟೊಂದು ತಿಳಿದಿರುವುದನ್ನು ಕಂಡು ಮ್ಯಾಟಿ ಆಶ್ಚರ್ಯಪಡುತ್ತಾಳೆ. ಮ್ಯಾಟಿ ಮರೈನ್ ಬಯಾಲಜಿ ಓದುತ್ತಿರುವುದರಿಂದ ತಾನು ಕೂಡ ಅದರ ಬಗ್ಗೆ ಪುಸ್ತಕ ಓದಿದ್ದಾಗಿ ಬ್ಯಾರಿ ವಿವರಿಸುತ್ತಾನೆ. ಕೈಲ್ ಬೆಳಿಗ್ಗೆ ಬಂದು ಪೈಪ್ಗಳನ್ನು ಪರೀಕ್ಷಿಸಬಹುದು ಎಂದು ಹೇಳುತ್ತಾನೆ. ಆದರೆ ನಾಳೆ ಪಾರ್ಕ್ನ ಅದ್ಧೂರಿ ಉದ್ಘಾಟನೆಯಾಗಿರುವುದರಿಂದ ಇಂದೇ ರಾತ್ರಿ ಪರೀಕ್ಷಿಸಬೇಕು, ಇಲ್ಲದಿದ್ದರೆ ಪಿರಾನ್ಹಾಗಳು ಗ್ರಾಹಕರನ್ನು ತಿನ್ನುತ್ತವೆ ಎಂದು ಮ್ಯಾಟಿ ಹೇಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಕೆರೆಯ ಬಳಿ ಮ್ಯಾಟಿ ಬ್ಯಾರಿಯನ್ನು ತನ್ನೊಂದಿಗೆ ಬರಲು ಕೇಳುತ್ತಾಳೆ. ಆದರೆ ತನಗೆ ಈಜು ಬರುವುದಿಲ್ಲ ಎಂದು ಬ್ಯಾರಿ ಒಪ್ಪಿಕೊಳ್ಳುತ್ತಾನೆ. ಮ್ಯಾಟಿ ನೀರಿಗೆ ಧುಮುಕಿ ಪೈಪ್ಲೈನ್ಗಳ ಸುರಕ್ಷತಾ ಗ್ರೇಡ್ಗಳನ್ನು ಪರೀಕ್ಷಿಸುತ್ತಾಳೆ. ಅವು ಇನ್ನೂ ಸುಸ್ಥಿತಿಯಲ್ಲಿವೆ, ಆದ್ದರಿಂದ ಪಿರಾನ್ಹಾಗಳು ಪಾರ್ಕ್ಗೆ ಬರಲು ಸಾಧ್ಯವಿಲ್ಲ ಎಂದು ಅವಳು ಭಾವಿಸುತ್ತಾಳೆ. ಇದ್ದಕ್ಕಿದ್ದಂತೆ ಒಂದು ಪಿರಾನ್ಹಾ ಕಾಣಿಸಿಕೊಂಡು ಅವಳ ಕಾಲಿನ ಗಂಟನ್ನು ಕಚ್ಚುತ್ತದೆ. ಸ್ವಲ್ಪ ರಕ್ತ ಬಂದರೂ ಗಾಯ ಗಂಭೀರವಾಗಿರುವುದಿಲ್ಲ. ಹೆಚ್ಚು ಪಿರಾನ್ಹಾಗಳು ಬರುತ್ತಿರುವುದನ್ನು ಕಂಡು ಅವಳು ವೇಗವಾಗಿ ಮೇಲೆ ಬರುತ್ತಾಳೆ. ಕೈಲ್ ಅವಳಿಗೆ ಸಹಾಯ ಮಾಡುತ್ತಾನೆ. ನಂತರ ಅವರಿಬ್ಬರು ಕಿಸ್ ಮಾಡುತ್ತಾರೆ. ಇದನ್ನು ನೋಡಿ ಬೇಸರಗೊಂಡ ಬ್ಯಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈ ಮಧ್ಯೆ ಕೆರೆಯ ತಳದಲ್ಲಿರುವ ಆಶ್ಲೆಯ ದೇಹವನ್ನು ಪಿರಾನ್ಹಾಗಳು ತಿನ್ನುತ್ತಿರುತ್ತವೆ. ದಂಪತಿಗಳ ನಾಪತ್ತೆ ಸುದ್ದಿಯಲ್ಲಿ ಬರುತ್ತದೆ ಮತ್ತು ಶೆಲ್ಬಿ ತುಂಬಾ ಆತಂಕಕ್ಕೊಳಗಾಗುತ್ತಾಳೆ. ತನಗೆ ಹುಷಾರಿಲ್ಲದ ಕಾರಣ ಮತ್ತು ಕನ್ಯೆಯಾಗಿಯೇ ಸಾಯಲು ಇಷ್ಟವಿಲ್ಲದ ಕಾರಣ ತನ್ನೊಂದಿಗೆ ದೈಹಿಕ ಸಂಬಂಧ ಬೆಳೆಸಲು ಅವಳು ಜೋಶ್ನನ್ನು ಕೇಳುತ್ತಾಳೆ. ಮೊದಲು ಎಲ್ಲವೂ ಚೆನ್ನಾಗಿರುತ್ತದೆ, ಆದರೆ ಶೀಘ್ರದಲ್ಲೇ ಶೆಲ್ಬಿಗೆ ಏನೋ ತಪ್ಪಾಗಿದೆ ಎಂದು ಅನಿಸುತ್ತದೆ. ಅವಳ ಹೊಟ್ಟೆ ವಿಲವಿಲನೆ ಎಂದು ಚಲಿಸುತ್ತಿದ್ದರೂ ಜೋಶ್ ಗಮನಿಸದೆ ಮುಂದುವರಿಯುತ್ತಾನೆ. ಇದ್ದಕ್ಕಿದ್ದಂತೆ ಅವಳು ಪ್ರಜ್ಞೆ ತಪ್ಪುತ್ತಾಳೆ. ಜೋಶ್ ತನ್ನ ಜನನಾಂಗಕ್ಕೆ ಪಿರಾನ್ಹಾ ಕಚ್ಚಿರುವುದನ್ನು ಕಂಡು ಗಾಬರಿಯಾಗುತ್ತಾನೆ. ಆತಂಕದಲ್ಲಿ ಓಡುವಾಗ ಕನ್ನಡಿಯೊಂದಕ್ಕೆ ಡಿಕ್ಕಿ ಹೊಡೆಯುತ್ತಾನೆ. ನಂತರ ಸಿಕ್ಕ ಚಾಕುವಿನಿಂದ ಪಿರಾನ್ಹಾ ಅಂಟಿಕೊಂಡಿದ್ದ ತನ್ನ ಜನನಾಂಗವನ್ನೇ ಕತ್ತರಿಸಿಕೊಳ್ಳುತ್ತಾನೆ. ರಕ್ತ ಸಿಂಚನವಾಗಿ ಅವನು ನೋವಿನಿಂದ ಕಿರುಚುತ್ತಾ ಕುಸಿದು ಬೀಳುತ್ತಾನೆ. ಶೆಲ್ಬಿ ಎಚ್ಚರಗೊಂಡಾಗ ರಕ್ತದಲ್ಲಿ ಒದ್ದಾಡುತ್ತಿದ್ದ ಪಿರಾನ್ಹಾವನ್ನು ತುಳಿಯುತ್ತಾಳೆ. ಅದು ಕತ್ತರಿಸಿದ ಭಾಗವನ್ನು ಹೊರಹಾಕುತ್ತದೆ. ಅವಳು ಜೋಶ್ನನ್ನು ಹುಡುಕುವಾಗ ಅವನು ರಕ್ತಸಿಕ್ತನಾಗಿ ಅವಳ ಹಿಂದೆ ಬಂದು ಕಿರುಚುತ್ತಾನೆ. ಪಟ್ಟಣದಲ್ಲಿ ಕೈಲ್ ಚಾಡ್ನನ್ನು ತಡೆದು ತನ್ನ ಲಂಚದ ಹಣವನ್ನು ಕೇಳುತ್ತಾನೆ. ಚಾಡ್ ಕಾನೂನುಬಾಹಿರವಾಗಿ ಭೂಗತ ನದಿಯಿಂದ ಪಾರ್ಕ್ಗೆ ನೀರನ್ನು ಪಂಪ್ ಮಾಡುತ್ತಿರುತ್ತಾನೆ ಮತ್ತು ಕೈಲ್ ಈ ರಹಸ್ಯವನ್ನು ಕಾಪಾಡುತ್ತಿರುತ್ತಾನೆ. ಮ್ಯಾಟಿಯ ಮನೆಯಲ್ಲಿ ಬ್ಯಾರಿ ಅವಳನ್ನು ಮತ್ತು ಕೈಲ್ ಮತ್ತೆ ಒಂದಾಗಿದ್ದಾರೆಯೇ ಎಂದು ಕೇಳುತ್ತಾನೆ. ಅವರು ಇಲ್ಲ ಎನ್ನುವಷ್ಟರಲ್ಲಿ ರಕ್ತಸಿಕ್ತಳಾದ ಶೆಲ್ಬಿ ಅಲ್ಲಿಗೆ ಬಂದು ನಡೆದಿದ್ದನ್ನು ತಿಳಿಸುತ್ತಾಳೆ. ನಂತರ ಶೆಲ್ಬಿ ಮತ್ತು ಜೋಶ್ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆದರೆ ಶೆಲ್ಬಿಯ ಕಥೆಯನ್ನು ಯಾರೂ ನಂಬುವುದಿಲ್ಲ. ಮನೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಮ್ಯಾಟಿಯ ನಲ್ಲಿಯಿಂದ ಸಣ್ಣ ಪಿರಾನ್ಹಾಗಳು ಬರತೊಡಗುತ್ತವೆ. ನಂತರ ದೊಡ್ಡ ಪಿರಾನ್ಹಾವೊಂದು ಅವಳ ಮೇಲೆ ದಾಳಿ ಮಾಡುತ್ತದೆ. ಆದರೆ ಅದು ಅವಳ ಕನಸಾಗಿರುತ್ತದೆ. ಮರುದಿನ ವಾಟರ್ ಪಾರ್ಕ್ ಉದ್ಘಾಟನೆಯಾಗುತ್ತದೆ. ಈ ಹಿಂದೆ ಪಿರಾನ್ಹಾಗಳ ವಿರುದ್ಧ ಹೋರಾಡಿ ಕಾಲುಗಳನ್ನು ಕಳೆದುಕೊಂಡಿದ್ದ ಡೆಪ್ಯೂಟಿ ಫಾಲನ್ ಅಲ್ಲಿಗೆ ಬರುತ್ತಾನೆ. ಅವನಿಗೆ ನೀರಿನ ಬಗ್ಗೆ ಭಯವಿರುತ್ತದೆ, ಆದರೆ ಅವನ ಸ್ನೇಹಿತ ಆಂಡ್ರ್ಯೂ ಅವನಿಗೆ ಧೈರ್ಯ ತುಂಬುತ್ತಾನೆ. ಚಾಡ್ ಎಲ್ಲರನ್ನೂ ಸ್ವಾಗತಿಸಿ ಬೇವಾಚ್ ನಟ ಡೇವಿಡ್ ಹ್ಯಾಸೆಲ್ಹಾಫ್ನನ್ನು ಪರಿಚಯಿಸುತ್ತಾನೆ. ಮ್ಯಾಟಿ ಪಾರ್ಕ್ನಲ್ಲಿ ಅಡ್ಡಾಡುವಾಗ ಅಕ್ರಮ ಪಂಪ್ ಮಾಡುವ ಯಂತ್ರವನ್ನು ಕಂಡುಹಿಡಿಯುತ್ತಾಳೆ. ಅವಳು ಚಾಡ್ನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾಳೆ, ಆದರೆ ಅವನು ಅವಳ ಮಾತನ್ನು ನಂಬುವುದಿಲ್ಲ. ಯಂತ್ರವು ನೀರನ್ನು ಪಂಪ್ ಮಾಡುತ್ತಿರುವುದರಿಂದ ಪಿರಾನ್ಹಾಗಳು ಪೈಪ್ಗಳ ಮೂಲಕ ಪಾರ್ಕ್ ಸೇರುತ್ತವೆ. ಒಬ್ಬ ಹುಡುಗ ತನಗೆ ಪಿರಾನ್ಹಾ ಕಚ್ಚಿದೆ ಎಂದು ಕಿರುಚುತ್ತಾನೆ, ಆದರೆ ಅವನ ತಾಯಿ ನಂಬುವುದಿಲ್ಲ. ಹ್ಯಾಸೆಲ್ಹಾಫ್ ಸಹಾಯ ಕೇಳಿದ ಹುಡುಗನಿಗೆ ತನ್ನ ಸಹಿ ಇರುವ ಫೋಟೋ ನೀಡುತ್ತಾನೆ. ಪೂಲ್ನಲ್ಲಿದ್ದ ಮಹಿಳೆಯೊಬ್ಬಳು ಪಿರಾನ್ಹಾ ನೋಡಿ ಕಿರುಚುತ್ತಾಳೆ. ಮ್ಯಾಟಿ ಎಲ್ಲರನ್ನೂ ಹೊರಬರಲು ಹೇಳುತ್ತಾಳೆ, ಆದರೆ ಯಾರೂ ಕೇಳುವುದಿಲ್ಲ. ಕೈಲ್ ಅವಳನ್ನು ಅಲ್ಲಿಂದ ಎಳೆದುಕೊಂಡು ಹೋಗುತ್ತಾನೆ. ತದನಂತರ ಪಿರಾನ್ಹಾಗಳ ಗುಂಪು ದಾಳಿ ಮಾಡುತ್ತದೆ. ನೀರು ರಕ್ತಮಯವಾಗುತ್ತದೆ. ಜನರಲ್ಲಿ ಹಾಹಾಕಾರ ಉಂಟಾಗುತ್ತದೆ. ಫಾಲನ್ ತನ್ನ ಟೈಟಾನಿಯಂ ಕಾಲುಗಳನ್ನು, ಅವು ಗನ್ ಕೂಡ ಆಗಿರುತ್ತವೆ, ಬಳಸಿ ಪಿರಾನ್ಹಾಗಳನ್ನು ಶೂಟ್ ಮಾಡುತ್ತಾ ಜನರನ್ನು ಉಳಿಸುತ್ತಾನೆ. ಹ್ಯಾಸೆಲ್ಹಾಫ್ ಮೊದಲು ನಿರ್ಲಕ್ಷಿಸಿದರೂ ನಂತರ ಹುಡುಗನನ್ನು ರಕ್ಷಿಸಲು ನೀರಿಗೆ ಧುಮುಕುತ್ತಾನೆ.
ಮ್ಯಾಟಿ ಚಾಡ್ಗೆ ಹೊಡೆದು ಬ್ಯಾರಿಗೆ ಪೂಲ್ ನೀರನ್ನು ಖಾಲಿ ಮಾಡಲು ಡ್ರೇನ್ ಹೇಳುತ್ತಾಳೆ. ಹೋಗುವ ಮುನ್ನ ಬ್ಯಾರಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾನೆ. ಬ್ಯಾರಿ ಮತ್ತು ಡೇವ್ ಪಂಪ್ ಹೌಸ್ ತಲುಪಿ ನೀರನ್ನು ಖಾಲಿ ಮಾಡಲು ಶುರು ಮಾಡುತ್ತಾರೆ. ಮ್ಯಾಟಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಕೈಲ್ ಅವಳಿಗೆ ಸಹಾಯ ಮಾಡಲು ಹೋಗಿ ರಕ್ತವನ್ನು ನೋಡಿ ಹೆದರಿ ಓಡಿ ಹೋಗುತ್ತಾನೆ. ಮ್ಯಾಟಿ ಪ್ರಜ್ಞೆ ತಪ್ಪುತ್ತಾಳೆ. ಬ್ಯಾರಿ ನೀರಿಗೆ ಧುಮುಕಿ ಮ್ಯಾಟಿಯನ್ನು ರಕ್ಷಿಸುತ್ತಾನೆ ಮತ್ತು ಅವಳಿಗೆ ಸಿಪಿಆರ್ ನೀಡಿ ಬದುಕಿಸುತ್ತಾನೆ. ಮ್ಯಾಟಿ ಅವನಿಗೆ ಕೃತಜ್ಞತೆ ಸಲ್ಲಿಸಿ ಕಿಸ್ ಮಾಡುತ್ತಾಳೆ. ಕೈಲ್ ತಡವಾಗಿ ಬಂದು ಬೇರೆ ಯಾವುದೋ ಶವವನ್ನು ರಕ್ಷಿಸುತ್ತಾನೆ. ಪಂಪ್ ಹೌಸ್ನಲ್ಲಿ ಡೇವ್ ಕ್ಲೋರಿನ್ ಬಳಸಿ ಸ್ಫೋಟ ಮಾಡುತ್ತಾನೆ. ಇದರಿಂದ ಪಿರಾನ್ಹಾಗಳು ಸಾಯುತ್ತವೆ. ಆ ಸ್ಫೋಟದಲ್ಲಿ ಹಾರಿದ ಅವಶೇಷಗಳು ಕೈಲ್ನನ್ನು ಕೊಲ್ಲುತ್ತವೆ. ಕೊನೆಯಲ್ಲಿ ಮ್ಯಾಟಿಗೆ ಗುಡ್ಮನ್ನಿಂದ ಕರೆ ಬರುತ್ತದೆ. ಪಿರಾನ್ಹಾಗಳು ವಿಕಸನಗೊಂಡಿವೆ ಮತ್ತು ಅವು ನೆಲದ ಮೇಲೆ ನಡೆಯಲು ಕಲಿಯುತ್ತಿವೆ ಎಂದು ಅವನು ಎಚ್ಚರಿಸುತ್ತಾನೆ. ಅಷ್ಟರಲ್ಲಿ ಒಂದು ಪಿರಾನ್ಹಾ ನೀರಿನಿಂದ ಹೊರಬಂದು ಫೋಟೋ ತೆಗೆಯಲು ಹೋದ ಹುಡುಗನ ತಲೆಯನ್ನು ಕತ್ತರಿಸುತ್ತದೆ.